ಧರ್ಮಸ್ಥಳಕ್ಕೆ ರಾಕಿಂಗ್ ಸ್ಟಾರ್ ಯಶ್ ಆಗಮಿಸಿದ್ದು ಮಂಜುನಾಥನ ದರ್ಶನವನ್ನ ಪಡೆದಿದ್ದಾರೆ. ರಾಕಿಂಗ್ ಸ್ಟಾರ್ ಯಶ್ಗೆ ನಿರ್ಮಾಪಕ ಕೆ ವೆಂಕಟನಾರಾಯಣ ಸಾಥನ್ನ ಕೊಟ್ಟಿದ್ದಾರೆ. ಧರ್ಮಸ್ಥಳಕ್ಕೆ ರಾಕಿಂಗ್ ಸ್ಟಾರ್ ಯಶ್ ಆಗಮಿಸಿದ್ದು ಮಂಜುನಾಥನ ದರ್ಶನವನ್ನ ಪಡೆದಿದ್ದಾರೆ. ದೇವರ ದರ್ಶನವನ್ನ ಮಾಡೋದಕ್ಕೂ ಮುನ್ನ ರಾಕಿಂಗ್ ಸ್ಟಾರ್ ಯಶ್ ಧರ್ಮಾಧಿಕಾರಿಯನ್ನ ಭೇಟಿ ಮಾಡಿದ್ರು. ಧರ್ಮಾಧಿಕಾರಿಗಳಾದ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಡೆ ಅವರನ್ನ ಭೇಟಿ ಮಾಡಿದ್ರು. ವೀರೇಂದ್ರ ಹೆಗ್ಡೆ ಅವರ ಆಶೀರ್ವಾದವನ್ನ ಪಡ್ಕೊಂಡ್ರು ಯಶ್. ಟಾಕ್ಸಿಕ್ ಸಿನಿಮಾದ ಯಶಸ್ಸಿಗಾಗಿ ಯಶ್ ವಿಶೇಷ ಪೂಜೆಯನ್ನ ಸಂಕಲ್ಪವನ್ನ ಅಲ್ಲಿ ಮಾಡಿದ್ದಾರೆ. ಆಲ್ಮೋಸ್ಟ್ 10 ನಿಮಿಷಕ್ಕೂ ಹೆಚ್ಚಿನ ಕಾಲ ಸನ್ನಿಧಿಯಲ್ಲಿ ಗರ್ಭಗುಡಿಯ ಸಮೀಪದಲ್ಲೇ ನಿಂತು ದೇವರಲ್ಲಿ ಪ್ರಾರ್ಥನೆಯನ್ನ ಮಾಡಿದ್ದಾರೆ. ಸಿನಿಮಾ ಸಕ್ಸಸ್ ಆಗ್ಲಿ, ಎಲ್ಲರಿಗೂ ಒಳ್ಳೆದಾಗ್ಲಿ, ಸಿನಿಮಾ ತಂಡಕ್ಕೂ ಜೊತೆಗೆ ಇಡೀ ಕರ್ನಾಟಕದ ಜನತೆಗೂ ಒಳ್ಳೆದಾಗ್ಲಿ ಅನ್ನುವಂತಹ ಪ್ರಾರ್ಥನೆಯನ್ನ ಮಾಡಿದ್ದೀನಿ ಅಂತ ಹೇಳಿ ಯಶ್ ಹೇಳಿದ್ರು. ಆ ಒಂದು ಹಿನ್ನೆಲೆಯಲ್ಲಿ ಪ್ರತಿ ಬಾರಿ ಕೂಡ ತನ್ನ ಸಿನಿಮಾ ರಿಲೀಸ್ ಆಗೋದಕ್ಕಿಂತ ಮುಂಚೆ ಧರ್ಮಸ್ಥಳಕ್ಕೆ ಬಂದು ಮಂಜುನಾಥ ಸ್ವಾಮಿಯ ದರ್ಶನವನ್ನ ಪಡೆದು ಆಶೀರ್ವಾದವನ್ನ ಪಡೆಯುವುದನ್ನ ತಾನು ಪ್ರತೀತಿಯಾಗಿ ವಾಡಿಕೆಯಾಗಿ ಮಾಡಿಕೊಂಡಿದ್ದಾರೆ ನಟ ಯಶ್ ಅವರು. ಅದೇ ರೀತಿಯಾಗಿ ಇದೀಗ ವರ್ಲ್ಡ್ ವೈಡ್ ಸಿನಿಮಾ ನಾಳೆ ರಿಲೀಸ್ ಆಗ್ತಾ ಇರುವ ಸಂದರ್ಭದಲ್ಲೂ ಕೂಡ ಅದರ ಹಿಂದಿನ ದಿನ ಯಶ್ ಬಂದು ಮಂಜುನಾಥ ಸ್ವಾಮಿಯ ಆಶೀರ್ವಾದವನ್ನ ದರ್ಶನವನ್ನ ಪಡೆದಿದ್ದಾರೆ. ನಾನು ಯಾವಾಗ್ಲೂ ಬರ್ತೀನಲ್ಲ, ಪ್ರತಿ ವರ್ಷ ನಾನು ಪ್ರತಿ ಸಿನಿಮಾ ಮುಂಚೆ ಬರ್ತೀನಿ. ಈ ಸಲ ಕೆಲಸದ ಒತ್ತಡದಿಂದ ಸದ್ಯ ಲಾಸ್ಟ್ ಡೇ ಆದ್ರೂ ನಾನು ಮುಂಚೆ ಬರುವಂತ ಅವಕಾಶ ಸಿಕ್ತು. ಎಲ್ಲ ಕೆಲಸ ಮುಗಿಸಿ ಬಂದಿದ್ದೀವಿ. ಒಳ್ಳೇದಾಗ್ಲಿ, ಮಂಜುನಾಥನ ಆಶೀರ್ವಾದ ಇರಲಿ, ದೇವರ ಆಶೀರ್ವಾದ ಎಲ್ರಿಗೂ ಇರಲಿ, ಜನಗಳ ಆಶೀರ್ವಾದ ನಮ್ಮಲ್ಲಿ ಇರಲಿ. ಥ್ಯಾಂಕ್ ಯು. ಗದಗ ಜಿಲ್ಲೆಯಲ್ಲಿ ಏಕಾಏಕಿ ಸರ್ಕಾರಿ ಶಾಲೆ ಬಂದ್, ಮಕ್ಕಳ ಸಂಖ್ಯೆ ಕಡಿಮೆ ಅಂತ ಹೇಳಿ ಸರ್ಕಾರಿ ಶಾಲೆಗೆ ಬೀಗ ಹಾಕಲಾಗಿದೆ. 1ರಿಂದ 7ನೇ ತರಗತಿಯವರೆಗೆ ಇಲ್ಲಿ ಕ್ಲಾಸ್ ನಡೀತಾ ಇತ್ತು. ಆದ್ರೆ ಇದೀಗ ಈ ಶಾಲೆಯನ್ನೇ ಕ್ಲೋಸ್ ಮಾಡಲಾಗಿದೆ. 11 ಮಕ್ಕಳು ವ್ಯಾಸಂಗ ಮಾಡ್ತಾ ಇದ್ರು. ಆದ್ರೆ 11 ಮಕ್ಕಳು ಇದೀಗ ಅತಂತ್ರರಾಗಿದ್ದಾರೆ. ಕಾರಣ ಶಾಲೆ ಬಂದ್ ಆಗಿದೆ. 5 ದಿನಗಳಿಂದ ಪ್ರಾಥಮಿಕ ಶಾಲೆ ಬಂದಾಗಿದ್ದು ಈ ಶಾಲೆಯಲ್ಲಿ ಓದ್ತಾ ಇದ್ದ 11 ಮಕ್ಕಳ ಪೋಷಕರು ಆಕ್ರೋಶವನ್ನು ಹೊರಹಾಕಿದ್ದಾರೆ, ಕಿಡಿಕಾರ್ತಿದ್ದಾರೆ. ಲಕ್ಷ್ಮೇಶ್ವರ ಪಟ್ಟಣದ ಕೆಂಚಲಾಪುರದ ಸರ್ಕಾರಿ ಶಾಲೆ ಇದು. 4ರಿಂದ 5 ವರ್ಷಗಳ ಹಿಂದೆ 200ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಇಲ್ಲಿ ವ್ಯಾಸಂಗ ಮಾಡ್ತಾ ಇದ್ರು. ಕಳೆದ ವರ್ಷ 25 ಮಕ್ಕಳು ವ್ಯಾಸಂಗ ಮಾಡ್ತಾ ಇದ್ರು. ಆದ್ರೆ ಈ ವರ್ಷ ಮಕ್ಕಳ ಸಂಖ್ಯೆ ಕಡಿಮೆಯಾಗಿದೆ ಅಂತ ಹೇಳಿ ಶಾಲೆಯನ್ನೇ ಈಗ ಬಂದ್ ಮಾಡಲಾಗಿದೆ. ಶಾಲೆಯ ಶಿಕ್ಷಕರು ಗುಣಮಟ್ಟದ ಶಿಕ್ಷಣ ನೀಡಿಲ್ಲ ಅಂತ ಹೇಳಿ ಅಲ್ಲಿ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ ಪೋಷಕರು. 200 ಮಕ್ಕಳಿದ್ದಂತಹ ಸ್ಕೂಲಲ್ಲಿ ಇದೀಗ ಇರೋದು ಕೇವಲ 11 ಮಕ್ಕಳು ಮಾತ್ರ. ಆ ಒಂದು 11 ಮಕ್ಕಳಿದ್ದ ಸ್ಕೂಲ್ ಕೂಡ ಇದೀಗ ಬಂದ್ ಆಗಿದೆ. ಈಗ ಗುಣಮಟ್ಟದ ಶಿಕ್ಷಣ ಕೊಡ್ತಾ ಇಲ್ಲ ಅಂತ ಹೇಳಿ ಪೋಷಕರು ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ಸ್ಕೂಲನ್ನೇ ಬಂದ್ ಮಾಡಿ ಈಗ ವಿದ್ಯಾರ್ಥಿಗಳನ್ನೇ ಅತಂತ್ರರನ್ನಾಗಿ ಮಾಡುವಂತಹ ಪರಿಸ್ಥಿತಿ ಕೂಡ ಅಲ್ಲಿ ನಿರ್ಮಾಣ ಆಗಿದೆ. ಎಲ್ಲ ಮರ್ಜ್ ಮಾಡಿಬಿಡ್ರಲ್ಲ, ಎಲ್ಲ ಸುಮ್ಮನೆ ಎಲ್ಲ ಇರ್ತಕ್ಕಂಥ ಕನ್ನಡ ಶಾಲೆಗಳನ್ನು ನಿಮಗೆ ಸರ್ಕಾರಕ್ಕೆ ನಾಚಿಕೆ ಆಗ್ಬೇಕು. ನಿಮ್ಮ ಶಿಕ್ಷಣ ಸಚಿವರ ಗದಗ ಜಿಲ್ಲೆದಾಗ ಇದೊಂದು ಈ ದೇಸಾಯಿ ಬಣದಾಗ ಇರ್ತಕ್ಕಂಥ ಇದು ಎಲ್ಲ ರೈತಾಪಿ ಕುಟುಂಬದಾಗ ಇರ್ತಕ್ಕಂಥವ್ರು. ಯಾಕಂದ್ರೆ ನಾವೆಲ್ಲ ಮಕ್ಕಳನ್ನ ಶಾಲೆಗೆ ಕಳಿಸ್ಬೇಕಂದ್ರೆ ನಾವು ಆ ಡೊನೇಷನ್ ಕೊಟ್ಟು ಬಸ್ಗೆ ಅದಕ್ಕೆ ಕಳ್ಸೋಂಥ ಮಟ್ಟದಾಗ ಯಾರಿಲ್ಲ, ಎಲ್ಲ ರೈತರು ಇವರೆಲ್ಲ. ಮತ್ತು ಏಕಾಏಕಿ ಇದು ಮಾಡಿದ್ದು ಸರ್ಕಾರಕ್ಕೆ ನಾಚಿಕೆ ಆಗ್ಬೇಕು. ನಿಮ್ಮ ಕನ್ನಡ ಶಾಲೆನ ಮುಚ್ಚಿ 1ನೇ ನಂಬರ್ ಶಾಲೆಗೆ ಸ್ಥಳಾಂತರ ಮಾಡ್ತೀವಿ ಅಂತಾರಂದ್ರೆ ನಾಚಿಕೆ ಆಗ್ಬೇಕು ನಿಮ್ಗೆ. ನಾವು ಯಾವ ಕಾರಣಕ್ಕೂ ಇಲ್ಲಿ ಇರ್ತಕ್ಕಂಥ ಸ್ಥಳೀಯರು ಬಿಡಂಗಿಲ್ಲ. ಯಾಕಂದ್ರೆ ನಾವು ಬಡವರು ಅದೇವಿ ಎಲ್ಲರೂ. ನಾವು ಈ ಶಾಲೆನ ನೀವು ಪ್ರಾರಂಭ ಮಾಡ್ದೆ ಹೋದ್ರೆ ಇಲ್ಲಿ ಇರ್ತಕ್ಕಂಥವ್ರು ಎಲ್ಲರೂ ಇಲ್ಲಿ ದನ ಕರ ಕಟ್ಕೊಂಬಂದು ಕುಂತು ಹೋರಾಟ ಮಾಡಿ ಶಾಲೆ ಪ್ರಾರಂಭ ಮಾಡ್ತೇವೆ. ಇದಕ್ಕೇನಾರಾದ ಶಿಕ್ಷಣ ಸಚಿವರ ನೇರ ಜವಾಬ್ದಾರಿ ಅಂತ ನಾವು ಹೇಳಿಕೆ ಕೊಡಕ್ಕೆ ಇಚ್ಛೆ ಪಡ್ತೇವೆ. ಇದು ಕೆಂಚಲಾಪುರ ರೀ, ಭಯಂಕರ ದೂರ ಆಗತ್ತೆ ರೀ. ಬಸ್ ಸ್ಟ್ಯಾಂಡ್ ಇದಂದ್ರೆ 100-120 ರೂಪಾಯಿ ಬೇಕು ರೀ ಆಟೋಕ್ಕೆ ಅಡ್ಡಾಡಕ್ಕೆಲ್ಲ. ಹಿಂಗಾಗಿ ಈ ಕಡೆಯಿಂದ ಆ ಕಡೆ ಮಕ್ಕಳು ಶಾಲೆ ಕಳ್ಸಕ್ಕೆ ಭಾಳ ದೂರ ಆಕೈತೆ ರೀ. ಏನಾದರೂ ಮಾಡಿ ಒಟ್ಟು ಈ ಶಾಲೆ ಚಲೋ ಆಗಕ್ಕೆ ಮಾಡ್ಬೇಕ್ರಿ. ನಾವು ಇಲ್ಲೇ ಕಲ್ತೇವ್ರಿ, ನಮ್ಮ ಮಕ್ಳು ಕಲ್ತಾವ್ರಿ. ಮತ್ತು ನನ್ನ ಮಗ ITI ಮಾಡತ್ತಾನ್ರಿ, ಮಗಳು ಮತ್ತು 2nd ಇಯರ್ ಅದಾಳ. ಮಕ್ಳು ಇಲ್ಲಿ ಕಲ್ತಾಗ ಭಾಳ ಸಂಖ್ಯೆ ಜಾಸ್ತಿ ಇತ್ತು ರೀ ಹುಡುಗರ್ದು. ನನ್ನ ಮಕ್ಳು ಇಲ್ಲೇ ಕಲ್ತಾರ. ನಾವು ಕಲ್ತಿದ್ದು ಹೋಲ್ ಬಿಡ್ರಿ. ಮತ್ತು ಈಗೀಗ ನನ್ನ ಮಕ್ಳು ಕಲ್ತಾರ. ಜನ ಎಲ್ಲ ಇದ್ರು, ಈಗಂತೂ ಇಲ್ಲೇ ಇಲ್ಲ. ಎಲ್ಲ ತರ್ಲಿದ್ದನ್ನು ಒಟ್ಟೇನೂ ಇಲ್ಲ ಸೌಲಭ್ಯ. ಈ ಸಾಲಿಗೆ ಸ್ವಲ್ಪ ಎಲ್ಲರೂ ಕೂಡಿ ಇದನ್ನ ಮಾಡ್ಬೇಕ್ರಿ. ಮತ್ತು ಸಮಸ್ಯೆ ಐತ್ರಿ, ಭಾಳ ಸಮಸ್ಯೆ ಐತಿ. ಎಲ್ಲರೂ ಹೋಗಿ ಆಟೋ ಮಾಡ್ಕೊಂಡು ಹೋಗ್ಬೇಕು ನೋಡ್ರಿ. ದಿನ 100-120 ರೂಪಾಯಿ ಕೊಟ್ಟು ಆಟೋಗೆ ಬಿಟ್ಟು ಬರ್ಬೇಕು. ಹಿಂಗೈತಿ. ಈಗ 10 ವರ್ಷದಿಂದ 230 ಹುಡ್ರಿದ್ದು. ಈಗ ಕ್ರಮೇಣ ವರ್ಷ 7-8 ಹುಡುಗರಿಗೂ 7ನೇ ತಾಗಿಂದ ಹೋಗೋರು ಆಗುಳ್ಳೆ ಹಂಗೆ ಕಡಿಮೆ ಆಕಂತ. ಯಾಕಂದ್ರೆ ಹಿಂದೆ ಹಚ್ಕೊಂತ ಬಂದ್ರೆ ಮುಂದೆ ಹಚ್ಕೊಂತ ಹೋಗತ್ರಿ, ಹೆಚ್ಚಿಗೆ ಹಾಕೊಂತ. ಇವ್ರು ಶಿಕ್ಷಣ ಸರಿಯಾಗಿ ಕಲಿಸ್ಲಿಕ್ಕಂದ್ರೆ ಹುಡ್ರು ಬೇರೆ ಶಾಲೆಗೆ ಹಚ್ಚಿ ಬರ್ತಾರೆ. ಹಚ್ಚಿ ಬಿಡ್ಲೆ ಹುಡ್ರು ಹಂಗೆ ಕಡಿಮೆ ಆಕಂತ ಈ ವರ್ಷ 11 ಹುಡುಗರು.
ಈಗ 11 ಹುಡುಗರನ್ನ ಇವರು ನಮ್ಗೆ ಇಲ್ಲಿ ಗೊತ್ತಿಲ್ದಂಗೆ 1ನೇ ನಂಬರ್ ಶಾಲೆಗೆ ಟ್ರಾನ್ಸ್ಫರ್ ಮಾಡ್ರಿ ಅವರು. ಇಲ್ಲಿ ಯಾರಿಗೆ ಗೊತ್ತಿಲ್ಲ. ಹೌದು ರೀ, ಬಡ ಮಕ್ಕಳು. ಇದ್ರ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆ ಇದೀಗ ಗದಗ ಎಸಿ ಆಗಿರುವಂತಹ ಗಂಗಪ್ಪ ಅವರು ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ನಮಸ್ತೆ ಸರ್. ಸರ್, ನನ್ನ ವಾಯ್ಸ್ ಕೇಳಿಸ್ತಾ ಇದೆಯಾ? ಸರ್, ಗದಗದ ಲಕ್ಷ್ಮೇಶ್ವರದ ಕೆಂಚಲಾಪುರ ಶಾಲೆನೇ ಕ್ಲೋಸ್ ಮಾಡಿದಿರಲ್ಲ ಸರ್. ಇದ್ದಂತ 11 ಮಕ್ಕಳು ಅತಂತ್ರ. ಈಗ 200 ಮಕ್ಕಳು ಇದ್ರು. ಈಗ ಶಾಲೆಯಲ್ಲಿ ಶಿಕ್ಷಕರ ಗುಣಮಟ್ಟ ಸರಿ ಇಲ್ಲ ಅಂತ ಹೇಳಿ 25 ಆಯ್ತು, ಈಗ 11 ಆಯ್ತು. ಈಗ ಇರುವ 11 ಮಕ್ಕಳಿಗೂ ಈಗ ಪಾಠ ಇಲ್ದಂಗ ಆಯ್ತಲ್ಲ ಅಂತ. ಮೇಡಮ್, ಅದು ಲಕ್ಷ್ಮೇಶ್ವರದಲ್ಲಿ ಕೆಂಚಲಾಪುರದಲ್ಲಿ ಶಾಲೆ ಕ್ಲೋಸ್ ಆಗಿದೆ ಅನ್ನೋ ವಿಷಯ ಈಗ ತಮ್ಮ ಮುಖಾಂತರ ನನಗೆ ಗಮನಕ್ಕೆ ಬಂತು. ನಾನು ಅದನ್ನ ಸಂಬಂಧಪಟ್ಟ ಎಜುಕೇಶನ್ ಡಿಪಾರ್ಟ್ಮೆಂಟ್ BO ಇರಬಹುದು ಅಥವಾ DDP ಇರಬಹುದು, ಅವ್ರ ಜೊತೆ ಮಾತಾಡಿಕೊಂಡು ಏನಾಗಿದೆ, ಏಕೆ ಸಮಸ್ಯೆ ಆಗಿದೆ, ಏನ್ ಸೊಲ್ಯೂಷನ್ ಮಾಡಿದಾರೆ ಕೇಳ್ಕೊಂಡು ತಮ್ಗೆ ನಾನು ಅಪ್ಡೇಟ್ ಮಾಡ್ತೀನಿ ಮೇಡಮ್. ಓಕೆ, ಇದರ ಬಗ್ಗೆ ಯಾವುದೇ ರೀತಿಯ ಮಾಹಿತಿ ನಿಮಗೆ ಕೊಟ್ಟಿಲ್ವಾ ಸರ್? ನನಗೆ ಮಾಹಿತಿ ಕೊಟ್ಟಿಲ್ಲ. ಅವ್ರನ್ನ ಕೇಳ್ಕೊಂಡು ತಮ್ಗೆ ನಾನು ಅಪ್ಡೇಟ್ ಮಾಡ್ತೀನಿ. ಸರ್, ಈಗ ಅಟ್ಲೀಸ್ಟ್ ಒಂದು 10 ಮಕ್ಕಳ ಇದ್ರೆ ಶಾಲೆ ನಡೆಸಬೇಕು ಅಂತ ಇದೆ ಅಲ್ವಾ? ಇಂತಹ ಸಂದರ್ಭದಲ್ಲಿ ಇದೀಗ ಈ ಮಕ್ಕಳ ಪರಿಸ್ಥಿತಿನ ಅವ್ರು ಹೇಳ್ತಿದ್ದಾರೆ, ಪೋಷಕರು ನಮ್ಗೆ ಸಾಕಷ್ಟು ಸಮಸ್ಯೆ ಇದೆ ಅಂತ ನಾವಿಲ್ಲಿ ಕಳಿಸ್ತೀವಿ, ಇವರೇ ಈ ರೀತಿಯಾಗಿ ಮಾಡಿದ್ರೆ ನಾವ್ ಏನ್ ಮಾಡ್ಬೇಕು? ಎಸ್ ಮೇಡಮ್, ನಾನು DDPI ಮತ್ತು BO ಲಕ್ಷ್ಮೇಶ್ವರ ಯಾರು ಸಂಬಂಧಪಟ್ಟವರು ತಿಳ್ಕೊಂಡು ಅದು ಯಾಕಾಗಿದೆ ಏನಾಗಿದೆ ಅದನ್ನ ಕ್ರಮ ತಗೊಳ್ಳಕ್ಕೆ ನಾನು ಅವ್ರಿಗೆ ಹೇಳ್ತೀನಿ ಕೂಡ. ಅಂದ್ರೆ ಓಪನ್ ಮಾಡಿಸುವಂತಹ ಕೆಲಸ ಮಾಡಿಸ್ತೀರಾ ಸರ್? ಹೇಗೆ? ಅದನ್ನ ಏನ್ ಪ್ರಯತ್ನ ಮಾಡೋದು, ಏನ್ ಕಟ್ಟನೊಳಗೆ ಏನೆಲ್ಲ ಮಾಡ್ಬೇಕು ಅದು ಮಾಡಿಸ್ಕೊಡ್ತೀವಿ. ಸರ್, ಅಂದ್ರೆ ಈಗ ನೀವ್ ಹೇಳಿದ್ರಿ ಈಗ ಇದು ಗಮನಕ್ಕೆ ಬಂದಿಲ್ಲ, ಅಟ್ಲೀಸ್ಟ್ ನಾನು ಚೆಕ್ ಮಾಡಿಸ್ತೀನಿ ಅಂತ ಹೇಳಿ. ಬಟ್ ಯಾಕೆ ಸರ್ ಈ ರೀತಿಯಾಗಿ ಮಕ್ಕಳ ಸಂಖ್ಯೆ ಕೂಡ ಯಾಕೆ ಕಡಿಮೆ ಆಗ್ತಾ ಇದೆ ಅಂತ ಅನ್ಸುತ್ತೆ? ಅದ್ರ ಬಗ್ಗೆ ರಿಯಾಕ್ಟ್ ಮಾಡಲ್ಲ ಮೇಡಮ್. ಬಟ್ ಅಲ್ಲಿ ಸಮಸ್ಯೆ ನಮ್ಗೆ ತಿಳ್ಕೊಂಡು ನಾನು ಹೇಳಿದ್ರೆ ಚೆನ್ನಾಗಿರ್ತದೆ. ನಾನು ಅವ್ರ ಕಡೆಯಿಂದ ತಿಳ್ಕೊಂಡು ನಿಮ್ಗೆ ಹೇಳ್ತೀನಿ. ಓಕೆ ಸರ್, ಆದಷ್ಟು ಬೇಗ ಈ ಶಾಲೆ ಪುನರಾರಂಭ ಆಗ್ಲಿ, ಆ ನಿಟ್ಟಿನಲ್ಲಿ ನೀವು ಕ್ರಮ ಕೈಗೊಳ್ಳಿ ಅನ್ನೋದು ನಮ್ಮ ಆಶಯ ಸರ್, ನಮ್ಮ ಕಳಕಳಿ ಕೂಡ ಇದು. ಓಕೆ, ಥ್ಯಾಂಕ್ ಯು ಸೋ ಮಚ್ ಗಂಗಪ್ಪ ಅವರೇ, ನ್ಯೂಸ್ 18 ಜೊತೆ ಮಾತನಾಡಿದಕ್ಕಾಗಿ. ಶಾಲೆಯಲ್ಲಿ 11 ಮಕ್ಕಳಿದ್ರು ಅಂತ ಹೇಳಿ ಇದೀಗ ಶಾಲೆಯನ್ನೇ ಕ್ಲೋಸ್ ಮಾಡಲಾಗಿದೆ. ಸರ್ಕಾರಿ ಶಾಲೆಗೆ ಬನ್ನಿ ಬನ್ನಿ ಅಂತ ಹೇಳ್ತಾ ಇರಲ್ಲ ಸರ್ಕಾರದಿಂದ, ಶಿಕ್ಷಣ ಸಚಿವರಾಗಿರ್ಬೋದು ಅಥವಾ ಸರ್ಕಾರದ. ಆದ್ರೆ ಈಗ ಇದ್ದಂತಹ ಶಾಲೆಯನ್ನೇ ಇಲ್ಲಿ ಕ್ಲೋಸ್ ಮಾಡಲಾಗಿದೆ. ಮಕ್ಕಳ ಭವಿಷ್ಯ ಏನು? ಮಕ್ಕಳು ಈಗ ಅತಂತ್ರರಾಗಿದ್ದಾರೆ. ಇವಿಷ್ಟು ಹೊತ್ತಿನ ಪ್ರಮುಖ ಸುದ್ದಿ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು. ಕಾಂಗ್ರೆಸ್ ಶಾಸಕರ ಜೊತೆಯಲ್ಲಿ ಸಿಎಂ ಡಿಕೆ ಶಿವಕುಮಾರ್ ಇವತ್ತು ಸಭೆಯನ್ನ ನಡೆಸಲಿದ್ದಾರೆ. ಬೆಳಗ್ಗೆ 11 ಗಂಟೆಯಿಂದ ಸಂಜೆ 7 ಗಂಟೆ ತನಕ ಬೆಂಗಳೂರಿನ ಗೃಹ ಕಚೇರಿ ಕೃಷ್ಣಾದಲ್ಲಿ ಸಭೆಯನ್ನ ನಡೆಸಲಿದ್ದಾರೆ. ಬೆಂಗಳೂರು ಹೊರತುಪಡಿಸಿ ರಾಜ್ಯದ ಎಲ್ಲಾ ಜಿಲ್ಲೆಗಳ ಕಾಂಗ್ರೆಸ್ ಶಾಸಕರ ಜೊತೆಯಲ್ಲಿ ಸಿಎಂ ಸಮಗ್ರ ಅಭಿವೃದ್ಧಿ ಕುರಿತಂತೆ ಚರ್ಚೆಯನ್ನ ನಡೆಸಲಿದ್ದಾರೆ.